ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಹಬ್ಬಕ್ಕೆ ಮಾಡಿ ರುಚಿಕರವಾದ ಕರ್ಬೂಜ ಹಣ್ಣಿನ ಪಾನಕ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತೊಗೊಂಡೋದಕ್ಕೆ ಬೆಲ್ಲ ಹಾಕಿ ನೆನೆಸಿಟ್ಕೋಬೇಕು. ಬೆಲ್ಲ ನೆನೆಯೋಷ್ಟರಲ್ಲಿ ಕರ್ಬೂಜ ಹಣ್ಣನ್ನು ತೊಗೊಂಡು ಅದರಲ್ಲಿರೋ ಬೀಜ ತೆಗೆದು ನಾವು ಈ ರೀತಿ ಒಂದು ಸ್ಪೂನ್ ತೊಗೊಂಡು ಕರ್ಬೂಜ ಹಣ್ಣನ್ನು ಪೀಸ್ ಮಾಡ್ಕೋಬೇಕು. ಮೇಲೆ ಸಿಪ್ಪೆ ಬರದೇ ಇರೋ ಹಾಗೆ ನಾವು ಕಟ್ ಮಾಡಿ ಆದ್ರೂ ಸಿಪ್ಪೆನ ತೆಗೆದು ಒಳಗಡೆ ಇರೋ ತಿರುಳನ್ನು ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದರೂ ನಾವು ನುಣ್ಣಗೆ ಮಾಡ್ಕೋಬೇಕು. ಕರ್ಬೂಜ ಹಣ್ಣನ್ನು ಹಾಗೆ ನಾವು ಬೆಲ್ಲ ನೆನೆಸಿಟ್ಟಿರ್ತೀವಲ್ಲ ನೀರಿಗೆ ಹಾಕಿ ಕೈಯಲ್ಲಿ ಕಿವುಚ್ಕೋಬೋದು. ಕರ್ಬೂಜ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ 2 ಏಲಕ್ಕಿ ಹಾಕೋತಾ ಇದ್ದೀನಿ ಮತ್ತು ಒಂದು 2 ಕಾಳಷ್ಟು ಮೆಣಸು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಏಲಕ್ಕಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಸಹ ನಾವು ಜ್ಯೂಸನ್ನು ಮಾಡ್ಕೋಬೋದು. ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿ ಆದಮೇಲೆ ಆ ಜ್ಯೂಸನ್ನು ನಾವು ನೆನೆಸಿಟ್ಕೊಂಡಿರೋ ಬೆಲ್ಲದ ಪಾನಕಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕರ್ಬೂಜ ಹಣ್ಣಿನ ಪಾನಕ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕರ್ಬೂಜ ಹಣ್ಣನ್ನು ತೊಗೊಂಡು ಅದನ್ನು ಸಣ್ಣ ಪೀಸಸ್ ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಪಾನಕ ರೆಡಿ ಆಯಿತು. ಶ್ರೀರಾಮನವಮಿ ಹಬ್ಬಕ್ಕೆ ಪಾನಕ ಕುಡ್ದಿಲ್ಲ ಅಂದರೆ ಹಬ್ಬನೇ ಇನ್ಕಂಪ್ಲೀಟ್ ಅನಿಸುತ್ತೆ. ಜೈ ಶ್ರೀರಾಮ್.